ಜನಸಾಮಾನ್ಯವ್ರಿಗೊಂದು ಆಪರ್ಚುನಿಟಿ ಕೊಡಬೇಕು ಅಂದ್ಬಿಟ್ಟು ಕೊಟ್ಕೊಂಡ್ಬಂದಿದ್ದಾರೆ. ಅದೊಂದೇ ಮೂಲ ಕಾರಣ ಈ ಕಾರ್ಯಕ್ರಮ ಇಷ್ಟೊಂದು ಮೇಲೆ ಬರೋದಕ್ಕೆ ಸಾಧ್ಯ. ತಟ್ಟಂತ ಹೇಳಿ ನಮ್ಮ ಕನ್ನಡ ನಾಡಿನ ಸೊಗಡಿನ ಬಗ್ಗೆ ಹಾಗೂ ಎಲ್ಲ ಪ್ರೇಕ್ಷಕರಿಗೆ ನೆಚ್ಚಿನ ಕಾರ್ಯಕ್ರಮ. ಹಾಗೆಯೇ ನಾನು ಕನ್ನಡ ಶಿಕ್ಷಕಿಯಾಗಿ ಈಗ ವರ್ಕ್ ಮಾಡ್ತಿದ್ದೀನಿ. ನಮ್ಮಂಥವ್ರಿಗೆ ಅದು ಒಂದು ದೊಡ್ಡ ಸ್ಫೂರ್ತಿನೇ ಸರಿ. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬರುತ್ತೆ, ಎಲ್ಲರೂ ನೋಡುವಂಥದ್ದು. ಬಾಲ ವೃದ್ಧರಿಂದನೂ ಈ ಕಾರ್ಯಕ್ರಮವನ್ನು ನೋಡ್ತಾರೆ. ಇದು ಬಹಳ ಜ್ಞಾನ ವೃದ್ಧಿ ಮಾಡುವಂತಹ ಒಂದು ಕಾರ್ಯಕ್ರಮ. ಮುಖ್ಯವಾಗಿ ಮಕ್ಕಳಿಗೆ ಇದರಿಂದ ಬಹಳಷ್ಟು ಪ್ರಯೋಜನ ಇದೆ. ಯಾವ ಪ್ರೋಗ್ರಾಮ್ ಮಿಸ್ ಮಾಡಿದ್ರು ತಟ್ಟಂತ ಹೇಳಿ ಮಿಸ್ ಮಾಡಲ್ಲ. ಆಮೇಲೆ ಸೋಮೇಶ್ವರ್ ಅವರು ನಡೆಸ್ಕೊಡೋದ್ರಿಂದ ನಂಗೊಂದು ಸುಭಾಷಿತ ಜ್ಞಾಪಕ ಬರುತ್ತೆ. ಸ್ವಗೃಹೇ ಪೂಜ್ಯತೆ ಮೂರ್ಖಃ, ಸ್ವಗ್ರಾಮೇ ಪೂಜ್ಯತೆ ನಾಯಕಃ, ಸ್ವದೇಶೋ ಪೂಜ್ಯತೆ ರಾಜಃ, ವಿದ್ವಾನ್ ಸರ್ವತ್ರ ಪೂಜ್ಯತೆ ಅನ್ನೋ ಹಾಗೆ ತುಂಬ ಗೌರವ ಮೂಡಿಬರುತ್ತೆ. ಇದರಲ್ಲಿ ಭಾಗವಹಿಸುವಂಥ ಪ್ರತಿಯೊಬ್ಬರಿಗೂ, ಅವ್ರ ಮನೆಯವ್ರಿಗೂ, ಅವರ ಸ್ನೇಹಿತರಿಗೂ ಯಾವಾಗಲೂ ಒಂದು ಭಾವನೆ ಬರುತ್ತೆ, ಅಯ್ಯಯ್ಯೋ ಎಷ್ಟು ಸುಲಭವಾಗಿದೆ ಪ್ರಶ್ನೆ, ನಾನು ಉತ್ತರ ಕೊಡ್ಬೋದಾಗಿತ್ತು, ನಾನು ಭಾಗವಹಿಸಬೇಕು ಅಂತೇಳಿ ಆಸಕ್ತಿ ಮೂಡಿಸ್ತಾರೆ. ತಟ್ಟಂತ ಹೇಳಿ ಕಾರ್ಯಕ್ರಮ ಎಲ್ಲ ವಯೋಮಿತಿಯವ್ರಿಗೂ, ಮಕ್ಕಳಿಗೆ ಆಗಲಿ, ಮ್ಯಾಥ್ಸ್ ಬರೋರ್ಗಾಗಲಿ ಎಲ್ಲ, ಇವಾಗ ಜನರಲ್ ಸೈನ್ಸ್, ಸೋಷಲ್ ಸ್ಟಡೀಸ್, ಸೈಕಾಲಜಿ, ಪ್ರಾಣಿಗಳು, ಚಲನಚಿತ್ರ ಎಲ್ಲ ವೈವಿಧ್ಯಮಯ ಸಬ್ಜೆಕ್ಟ್ಸನ್ನು ತಗೊಂಡು ತುಂಬ ಚೆನ್ನಾಗಿ ಮೂಡಿಸ್ತಾ ಇದ್ದಾರೆ. ಇವತ್ತು ನನಗೆ ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ, ಈ ಒಂದು ಅತ್ಯದ್ಭುತವಾದಂತಹ ಹಾಡು ನೆನಪಿಗೆ ಬರ್ತಾ ಇದೆ. ಇವತ್ತು ನಿರೂಪಕಿಯಾಗಿ ನನ್ನ ಜೀವನ ಸಾರ್ಥಕ ಆಯಿತು. ನಾನೇ ಭಾಗ್ಯವತಿ, ನಾನೇ ಪುಣ್ಯವತಿ ಅನ್ನೋದು ನಮ್ಮೆಲ್ರಿಗೂ ಗೊತ್ತಾಗ್ತಾ ಇದೆ. ಇವತ್ತು ನಾವೆಲ್ಲರೂ ದೂರದರ್ಶನ ಕೇಂದ್ರ ಚಂದನ ವಾಹಿನಿಯನ್ನು ಸಂಭ್ರಮಿಸುವಂತಹ ದಿನ. ಇವತ್ತು ನಾವೆಲ್ಲರೂ ಥಟ್ಟಂತ ಹೇಳಿ ಕಾರ್ಯಕ್ರಮ 5,000 ಸಂಚಿಕೆಗಳನ್ನು ಸಂಭ್ರಮಿಸುವಂತಹ ದಿನ. ಈ ಒಂದು 5,000 ಸಂಚಿಕೆಗಳಿಗೆ ಹಿಂದೆ ಯಾರೆಲ್ಲ ಕೆಲಸ ಮಾಡಿದಾರಲ್ಲ ಅವರನ್ನು ಸಂಭ್ರಮಿಸುವಂತಹ ದಿನ. ಇವತ್ತು ಕನ್ನಡ ನಾಡೆ ಸಂಭ್ರಮಾಚರಣೆ ಆಚರಿಸುವಂತಹ ದಿನ. ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಬನ್ನಿ ಜೋರಾದ ಚಪ್ಪಾಳೆ. ಈಗ ಎಲ್ಲ ಗಣ್ಯರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮವನ್ನ ನಾಡಗೀತೆಯ ಮೂಲಕ ಶುರು ಮಾಡೋಣವಾ? जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ರಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ,
ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಬೆಳಕಿನ ಆರಂಭವನ್ನ ನೀಡುವಂತಹ ಸಮಯ. ಸಂಭ್ರಮಾಚರಣೆಗೆ ಬೆಳಕಿನ ಆರಂಭ ನಮ್ಮ ಗಣ್ಯರಿಂದ. ಆ ಕನ್ನಡ ನಾಡಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ. ಸೋಮಶೇಖರ್ ಅವರೇ ಅಭಿನಂದನೆಗಳು ಅಭಿನಂದನೆಗಳು ಅಭಿನಂದನೆಗಳು. ತಟ್ಟಂತ ಹೇಳಿ 5,000 ಕಂತುಗಳನ್ನ ಪೂರೈಸಿದೆಯಂತೆ. ವಾಟ್ ಅ ಫೀಟ್ ಸರ್. ನಮ್ಮೆಲ್ಲರಿಗೂ ಬಹಳ ಬಹಳ ಇಷ್ಟವಾದ ಕಾರ್ಯಕ್ರಮ ಇದು. ಒಂದ್ ಕಡೆ ನಮ್ಮ ಕುತೂಹಲವನ್ನ ಕೆರಳಿಸ್ತೀರಿ, ನಮ್ಮ ಜ್ಞಾನವನ್ನ ಹೆಚ್ಚಿಸ್ತೀರಿ, ಎಲ್ಲದಕ್ಕಿಂತ ನಮ್ಮ ನಾಡು ನಮ್ಮ ಭಾಷೆ ಬಗ್ಗೆ ಒಂದು ವಿಶೇಷವಾದ ಗೌರವ ಬರೋ ಹಾಗೆ ನಮ್ಮ ಸಂಸ್ಕೃತಿಯನ್ನ ನೀವು ಸಂಭ್ರಮಿಸ್ತೀರಿ. ಈ ವಂಡರ್ಫುಲ್ ಫೀಟ್ಗೆ ಕಾರಣ ನೀವು. ನಿಮ್ಮನ್ನ BMC ಕಾಲೇಜ್ ಡೇಸ್ನ ನೋಡ್ಕೊಂಡು ಬರ್ತಾ ಇದ್ದೀನಿ. ನಿಮ್ಮ ಕನ್ನಡ, ನಿಮ್ಮ ವ್ಯಕ್ತಿತ್ವ, ನಿಮ್ಮ ಸನ್ನಡತೆ, ನಿಮ್ಮ ಜ್ಞಾನ, ನಿಮ್ಮ ರಿಸರ್ಚ್ ಎಲ್ಲವೂ ಈ ಸಕ್ಸಸ್ಗೆ ಕಾರಣ. ನಿಮಗೆ ನಿಮ್ಮ ಜೊತೆಗಿದ್ದಂಥ ಎಲ್ಲ ಸ್ಪರ್ಧಿಗಳು ಓವರ್ ದ ಇಯರ್ಸ್, ನಿಮ್ಮ ಆಡಿಯನ್ಸ್ ಮತ್ತು ದೂರದರ್ಶನ್ ಕೇಂದ್ರ ಎಲ್ರಿಗೂ ಅಭಿನಂದನೆಗಳು. ನಿಮ್ಮೆಲ್ಲರ ಪ್ರೀತಿಯ ಚಂದನ ವಾಹಿನಿಯಲ್ಲಿ ಈಗಾಗಲೇ ಹತ್ತತ್ರ 5,000 ಸಂಚಿಕೆಗಳನ್ನ ಪೂರೈಸ್ತಾ ಇರ್ತಕ್ಕಂಥ ಥಟ್ ಅಂತ ಹೇಳಿ ಅನ್ನೋ ಒಂದು ಕಾರ್ಯಕ್ರಮ ಇನ್ನೇನೀಗ ಗಿನ್ನೀಸ್ ರೆಕಾರ್ಡ್ಗೂ ಸಹ ಹೋಗ್ತಾ ಇದೆ. ಅಂದರೆ ನಮ್ಮೆಲ್ಲ ಕನ್ನಡಿಗರ ಹೆಮ್ಮೆ ಸೋಮೇಶ್ವರ್ ಅವರು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಚಂದನ ವಾಹಿನಿಯಲ್ಲಿ ಅದ್ಭುತವಾಗಿ ಪ್ರಸಾರವಾಗ್ತಾ ಇದೆ. ಸೊ ಹಾಗಾಗಿ ಒಬ್ಬ ಕನ್ನಡಿಗನಾಗಿ ಇದೆಲ್ಲ ನಮ್ಮೆಲ್ಲರ ಹೆಮ್ಮೆ, ಬಹಳಷ್ಟು ಖುಷಿ ಆಗ್ತಾ ಇದೆ. ಸೊ ಇಡೀ ತಂಡಕ್ಕೆ ಅಭಿನಂದನೆಗಳು, ಮತ್ತಷ್ಟು ಒಳ್ಳೆಯದಾಗಲಿ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಮಾಹಿತಿ ಭರಿತ ಸಾಮಾನ್ಯ ಜ್ಞಾನ ಹೆಚ್ಚಿಸುವ ಈ ಕಾರ್ಯಕ್ರಮ ಬಹಳ ಜನಪ್ರಿಯ ಪಡೆದಿದೆ. ಮತ್ತಷ್ಟು ಯಶಸ್ವಿ ಸಂಚಿಕೆಗಳನ್ನು ಪೂರೈಸಲಿ ಎಂದು ಈ ಸಮಯದಲ್ಲಿ ನಾನು ಅವರಿಗೆ ಹಾರೈಸ್ತೀನಿ. ಶುಭವಾಗಲಿ. ಇವತ್ತಿನ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿ ಹಾಗೂ ಸ್ವಾಗತ ಭಾಷಣವನ್ನು ಕಾರ್ಯಕ್ರಮದ ನಿರ್ವಾಹಕರು, ಸಂಯೋಜಕರು, ದೂರದರ್ಶನ ಕೇಂದ್ರ ಶ್ರೀಮತಿ ಆರತಿ HN ಅವರು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಬರಲಿ ಜೋರಾದ ಚಪ್ಪಾಳೆ. ಇದೇನು ಸಂಭ್ರಮ, ಇದೇನು ಸಡಗರ. 5,000 ಹೊಸ್ತಿಲಲ್ಲಿ ನಾವು ನಿಂತಾಗ ಮಾತು ಮೌನ ಆಗುತ್ತೆ, ಹೃದಯ ತುಂಬಿ ಬರುತ್ತೆ. ಇದು ದೂರದರ್ಶನಕ್ಕೆ ಅತ್ಯಂತ ಸಂಭ್ರಮದ ದಿವಸ. ಈ ದೂರದರ್ಶನದ ತಟ್ಟಂತ ಹೇಳಿ ಕಾರ್ಯಕ್ರಮ 22 ವರ್ಷಗಳ ಹಿಂದೆ ಆರಂಭ ಆಯಿತು ಅಂದರೆ ಅದು ಸುದೀರ್ಘವಾದಂತಹ ಪಯಣವನ್ನು ನೀವು ಕಲ್ಪನೆ ಮಾಡ್ಕೋಬೋದು. ನಮ್ಮ ದೂರದರ್ಶನದ ಕಾರ್ಯಕ್ರಮ ನಿರ್ದೇಶಕರಾಗಿದ್ದಂತಹ ಶ್ರೀ NK ಮೋಹನ್ ರಾಮ್ ಅವರ ಕಲ್ಪನೆಯಲ್ಲಿ ಈ ಕಾರ್ಯಕ್ರಮ ಆರಂಭವಾಯಿತು. ಶ್ರೀಮತಿ ಉಷಾ ಕಿಣಿ ಮತ್ತು ಶ್ರೀ ವೆಂಕಟೇಶ್ವರಲು ಅವರು ಆಗ ನಿಲಯದ ನಿರ್ದೇಶಕರಾಗಿದ್ದರು. ಅಲ್ಲಿಂದ ಆರಂಭವಾದಂತಹ ಕಾರ್ಯಕ್ರಮ ನನಗೆ ಕೂಸನ್ನು ಎಲ್ಲ ಪಾಲನೆ ಮಾಡಿ ನನ್ನ ಕೈಗೆ ಒಪ್ಪಿಸಿದ್ರು. ನನಗೆ 90ನೇ ಸಂಚಿಕೆ ಅನಿಸುತ್ತೆ, ಅಲ್ಲಿಂದ ನಾನು ಉಸ್ತುವಾರಿ ತಗೊಂಡೆ. 2,500 ಸಂಚಿಕೆಗಳ ನಿರ್ದೇಶನ ಮಾಡಿರುವಂಥ ಒಂದು ಸುಯೋಗ ನನಗೆ ದೊರಕಿತು. ಹಾಗಾಗಿ ಕಾರ್ಯಕ್ರಮದ ಸಿಂಹಪಾಲು ಯಾವುದೇ ನಿಸ್ಸಂಕೋಚವಾಗಿ ಹೇಳ್ಬೋದು ನನ್ನದು ಅಂತ. 10 ವರ್ಷಗಳ ವೃತ್ತಿ ಜೀವನದ ಶೃಂಗವನ್ನು ನಾನು ಆ ಕಾರ್ಯಕ್ರಮದಲ್ಲಿ ಕಂಡಿದ್ದೀನಿ. ಜ್ಞಾನ ಯಾರ ಸ್ವತ್ತು ಅಲ್ಲ. ಹಾಗಾಗಿ ತಟ್ಟಂತ ಹೇಳಿ ಕಾರ್ಯಕ್ರಮ ಮಾಡಿದ್ದೇನು ಅಂದರೆ ಎಲ್ರಿಗೂ ಬಾಗಿಲು ತೆರೀತು. ತೆರೆದ ಬಾಗಿಲು. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ,
ತೆರೆದಿದೆ ಮನೆ, ಓ ಬಾ ಅತಿಥಿ ಅಂತ. ಆ ಥರ ಈ ಕಾರ್ಯಕ್ರಮ ಪ್ರತಿಯೊಬ್ಬರಿಗೂ ಯಾವುದೇ ವಯಸ್ಸಿನ ನಿರ್ಬಂಧ ಇಲ್ಲ, ಯಾವ ರೀತಿಯ ನಿರ್ಬಂಧ ಇಲ್ಲ. ನಿಮಗೆ ಸಾಮಾನ್ಯ ಜ್ಞಾನ ಇರಬೇಕು, ಕನ್ನಡ ಪರವಾಗಿ ತುಡಿಯುವಂತಹ, ಕನ್ನಡವನ್ನು ಪ್ರೀತಿಸುವಂತಹ ಮನಸ್ಸಿರಬೇಕು. ಅಷ್ಟೇ ಈ ಕಾರ್ಯಕ್ರಮಕ್ಕೆ ಬೇಕಾದಂತಹ ಒಂದು ಕನಿಷ್ಠವಾದಂತಹ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು. ಸಾಹಿತಿ, ಕಲಾವಿದರಿಂದ ಹಿಡಿದು ಸರ್ಕಾರಿ ಶಾಲೆಯ ಮಕ್ಕಳ ತನಕ ನಾವು ಈ ಕಾರ್ಯಕ್ರಮವನ್ನು ನಡೆಸಿದ್ದೀವಿ. ಸರ್ಕಾರಿ ಶಾಲೆಯ ಮಕ್ಕಳಂತೂ ಇಡೀ ತಿಂಗಳಿಗಟ್ಟಲೆ ಅವರು ಪಾಪ ಬೆಂಗಳೂರನ್ನೇ ನೋಡಿರಲಿಲ್ಲ, ಯಾವುದ್ಯಾವುದೋ ಊರಿಂದ ಕೂಲಿ ಕೆಲಸ ಮಾಡುವಂಥವ್ರು, ವ್ಯವಸಾಯ ಮಾಡುವಂಥವ್ರು, ಅಂಥ ಮಕ್ಕಳು ಬಂದು ನಮ್ಮ ಸ್ಟುಡಿಯೋದಲ್ಲಿ ಸೋಮೇಶ್ವರ್ ಅವರ ಅತ್ಯಂತ ಅವ್ರ ಬಗ್ಗೆ ನಾನು ಏನು ಮಾತಾಡಿದ್ರೂ ಕಡಿಮೆನೇ. ನೋಡಿ, ಅವ್ರು ನಾನು 5,000 ಕಿರೀಟವನ್ನು ತೊಟ್ಟು ಅವರು ಚಕ್ರವರ್ತಿ ಥರ ಅಲ್ಲಿ ಇವತ್ತು ಕೂತ್ಕೊಂಡಿದ್ದಾರೆ. ನನಗೆ ಐ ಗೆಟ್ ಓವರ್ವೆಲ್ಮ್ಡ್ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ. ಅದನ್ನು ನನ್ನ ಕನ್ನಡ ಶಾಲೆ ಅಂತ ಕರೆದ್ರು. ಉಪೇಂದ್ರ ಅವರು, ನಟ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾಗ ಸೋಮೇಶ್ವರ್ ಅವರ ಪಾದಗಳನ್ನು ಮುಟ್ಟಿ, ನೀವು ಒಂದು ಇಲ್ಲಿ ಕನ್ನಡ ಶಾಲೆ, ಇಡೀ ಕರ್ನಾಟಕ ಅಷ್ಟೇ ಅಲ್ಲ ಹೊರಗಡೆ ಇರೋಂಥವ್ರಿಗೂ ಒಂದು ಕನ್ನಡ ಶಾಲೆ ನಡೆಸ್ತಿದ್ದೀರಾ ಅನ್ನೋಂಥ ದೊಡ್ಡ ಮಾತು ಹೇಳಿದ್ರು. ನನಗನ್ಸುತ್ತೆ ನಮ್ಮ ಕಾರ್ಯಕ್ರಮದ USP ಅಂದರೆ ಆ ಮಾತು ಅಂತ ನನಗೆ ಈಗ ಅನಿಸುತ್ತೆ. ಅನೇಕ ಪ್ರಯೋಗಗಳನ್ನು ಮಾಡಿದ್ದೀವಿ, ತಾಂತ್ರಿಕವಾಗಿ ಸೆಟ್ಗಳನ್ನು ಬೇರೆ ಬೇರೆ ಥರ ನಿರ್ಮಿಸಿದ್ದೀವಿ. ಮೊದಲ ಬಾರಿಗೆ ಸ್ಟುಡಿಯೋ ಬಿಟ್ಟು ಬನ್ನಿ ಬಯಲಿಗೆ ಅಂತ ಹೇಗೆ ಅಲ್ಲಮ್ಮ ಬಯಲನ್ನು ಧ್ಯಾನಿಸ್ತಾನೋ ಆ ರೀತಿ ನಾವು ಬಯಲಿಗೆ ಕ್ಯಾಮ್ರಾ ತಂಡ ತೊಗೊಂಡು ಹೋದೆ. ನಂದಿ ಬೆಟ್ಟದಲ್ಲಿ ಮೊದಲನೇದು ಒಂದು 10 ವರ್ಷದ ಹಿಂದೆ ಆ ಕಾರ್ಯಕ್ರಮವನ್ನು ಮಾಡಿದ್ವಿ ನಾವು. ಅಲ್ಲಿಂದ ಆಮೇಲೆ ಬೇಕಾದಷ್ಟು ಜನ, ನಮ್ಮ ರಘು ಐಡಿಹಳ್ಳಿಯವರಿದ್ದಾರೆ, ಈಶ್ವರ್ ರಾವ್ ಅವರಿದ್ದಾರೆ, ರಾಜೇಶ್ವರಿ ಇದ್ದಾರೆ, ಚಂದ್ರಕಲಾ ಇವಾಗ ನಡೆಸ್ತಾ ಇದ್ದಾರೆ, ಮತ್ತು ಲಕ್ಷ್ಮೀಕಾರಂತ್, ತುಂಬ ಜನ, ಗವಾಸ್ಕರ್ ಅಂತ ಪಾಪ ನಮ್ಮನ್ನು ಬಿಟ್ಟವನು ಹೋದ. ಈ ಥರ ಅನೇಕ ಕಾರ್ಯಕ್ರಮ ನಿರ್ಮಾಪಕರು ಈ ಕಾರ್ಯಕ್ರಮ, ಸುಧಾಕರ್ ಪ್ರಿಯಾ ಎಲ್ಲ ಈ ಕಾರ್ಯಕ್ರಮಗಳನ್ನು ನಿರ್ಮಾಣ ಮಾಡಿದ್ದಾರೆ. ನಾವು ಧನ್ಯವಾದಗಳು ಹೇಳಬೇಕು ಅಂದರೆ ತುಂಬ ದೊಡ್ಡ ಪಟ್ಟಿ. ಯಾಕಂದರೆ ತಂಡ, ಯಾರೊಬ್ರಿಗೂ ಈ ಕಾರ್ಯಕ್ರಮದ ಯಶಸ್ಸನ್ನು ನಾವು ತಗೊಳ್ಳಿಕ್ಕೆ ಬರೋಲ್ಲ. ಇಟ್ಸ್ ಅ ಟೀಮ್ ವರ್ಕ್, ತಂಡ. ಹಾಗಾಗಿ ತಂಡಕ್ಕೆ ಮತ್ತು ನಮ್ಮ ತಾಂತ್ರಿಕ ನಿರ್ದೇಶನ ಮಾಡಿರುವಂತಹ ಪ್ರತಿಯೊಬ್ಬರಿಗೂ, ಈ ಕಾರ್ಯಕ್ರಮದ ಆರಂಭದಲ್ಲಿ ನಮ್ಮ ವಿಷನ್ ಮಿಕ್ಸರ್ ಆಗಿ ಕೆಲಸ ಮಾಡಿರುವಂತಹ ಸುಜಾತ, ಜೈಶೀಲಿ, ಶಕೀಲಾ, ಉಷಾ, ಯಾರ್ಯಾರ ಹೆಸರನ್ನ ಹೇಳಿ, ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಅಂತ ತುಂಬ ಹೆಸರುಗಳು ಫ್ಲಡ್ಡೇ ಬಂದುಬಿಡುತ್ತೆ. ಯಾರಾದರೂ ಹೆಸರು ಬಿಟ್ಟಿದ್ರೆ ದಯವಿಟ್ಟು ಎಲ್ಲರೂ ನೀವು, ಇಡೀ ತಂಡಕ್ಕೆ ನಾವು ದೂರದರ್ಶನ ಕೇಂದ್ರ ಕೈ ಮುಗಿದು ನಮನಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸೋಕ್ಕೆ ಇಷ್ಟಪಡ್ತೀವಿ. ಈ ನಿರ್ಮಾಣ ತಂಡದಲ್ಲಿ ನಿರ್ಮಾಣ ಸಹಾಯಕರಾಗಿ ಅನಿತಾ, ಶಕುಂತಲಾ, ವೇಣುಗೋಪಾಲ್, ಭಾರತಿ, ಶ್ರೀದೇವಿ, ಕೋಮಲಾ, ಸವಿತಾ, ಸುಪ್ರಿಯಾ, ಈ ಥರ ಬೇಕಾದಷ್ಟು ಜನ ಕೆಲಸ ಮಾಡಿದ್ದಾರೆ. ಅವರೆಲ್ಲ ಒಳ್ಳೆ ಕಂಬದ ಥರ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಹಿನ್ನೆಲೆಯಲ್ಲಿ ತೆರೆಯ ಹಿಂದೆ ಕೆಲಸ ಮಾಡಿದವರಂಥವ್ರು ಇದ್ದಾರೆ. ಅಷ್ಟೇ ಇಲ್ಲ, ಈ ಕಾರ್ಯಕ್ರಮದಲ್ಲಿ ಪ್ರಕಾಶಕರು ನವಕರ್ನಾಟಕದಿಂದ ಶುರುವಾಗಿ ಅಂಕಿತ, ಸಪ್ನ, ಸಾವಣ್ಣ, ಬಹುರೂಪಿ, ಹೀಗೆ ಪುಸ್ತಕಗಳನ್ನು ನಮಗೆ ತಗೊಳ್ಳಿ, ನೀವು ಪುಸ್ತಕಗಳನ್ನು ನಿಸ್ಸಂಕೋಚವಾಗಿ ನಾವು ಬಹುಮಾನವಾಗಿ ಕೊಡ್ತೀವಿ ಅಂತ ಎಲ್ಲ ಪ್ರಕಾಶಕರು ನಮಗೆ ಸಹಾಯ ಮಾಡಿದ್ದಾರೆ. ಅವ್ರನ್ನೆಲ್ಲ ಈ ವೇದಿಕೆಯಿಂದ ನಾವು ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಬಯಸ್ತೀವಿ. ಅದೆಲ್ಲ ಬಿಡಿ, ಅದೆಲ್ಲದಕ್ಕಿಂತ ಮುಖ್ಯವಾಗಿ ನೀವು ವೀಕ್ಷಕರು, ನೀವೆಲ್ಲ ಈ ಕಾರ್ಯಕ್ರಮವನ್ನು ಈಗ 5,000 ದಡಕ್ಕೆ ನೀವು ತಂದು ನಿಲ್ಲಿಸಿದ್ದೀರಾ. ನಿಮಗೆಲ್ಲ ದೊಡ್ಡ ಒಂದು ನಮಸ್ಕಾರ, ಶರಣು ಅಂತ ಹೇಳ್ತಾ, ಚಂದನ ಅಂದರೆ ತಟ್ಟಂತ ಹೇಳಿ ಧನ್ಯವಾದಗಳು, ನಮಸ್ಕಾರ. ಈಗ ಸಾಕಷ್ಟು ಜನ ಗಣ್ಯಾತಿ ಗಣ್ಯರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಸೂಚಿಸ್ತಾ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಮೊದಲನೇದಾಗಿ ನಮ್ಮ ಅರಣ್ಯ ಜೀವಿಶಾಸ್ತ್ರ ಪರಿಸರ ಸಚಿವರು ಕರ್ನಾಟಕ ಸರ್ಕಾರ ಶ್ರೀಯುತರಾದಂತಹ ಈಶ್ವರ್ ಬಿ ಖಂಡ್ರೆ ಸರ್, ತಮಗೆ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಬರಲಿ ಜೋರಾದ ಚಪ್ಪಾಳೆ. ಇವ್ರಿಗೆ ನಮ್ಮ ಉಪಮಹಾನಿರ್ದೇಶಕರು ದೂರದರ್ಶನ ಕೇಂದ್ರ ಶ್ರೀ ಭಾಗ್ಯವಾನ್ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಘನ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯ ಸರ್, ಹಿರಿಯ ಸಾಹಿತಿಗಳು, ಬಲಿ ಜೋರಾದ ಚಪ್ಪಾಳೆ. ಕುಲಪತಿಗಳು ಕೃಷಿ ವಿಶ್ವವಿದ್ಯಾನಿಲಯ GKVK ಡಾಕ್ಟರ್ SV ಸುರೇಶ್ ಸರ್, ನಮ್ಮ ನಾಡೋಜ ಡಾಕ್ಟರ್ UDP ಕೃಷ್ಣ ಸರ್, ತಮಗೂ ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಹಾಗೆ ವೀಣಾ ವಾದಕಿ ಹಾಗೂ ಪರಿಸರ ತಜ್ಞರಾದಂತಹ ವಿದೂಷಿ ರೇವತಿ ಕಾಮತ್ರವರು ಬಂದಿದ್ದಾರೆ.
ಥ್ಯಾಂಕ್ ಯು. ಹಾಗೆ ಕುಲಪತಿಗಳು ಗುಲ್ಬರ್ಗಾ ವಿಶ್ವವಿದ್ಯಾನಿಲಯ ಪ್ರೊಫೆಸರ್ ಶಶಿಕಾಂತ್ ಎಸ್ ಉಡಿಕೇರಿ ಸರ್, ತಮಗೂ ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಚಿನ್ನಸ್ವಾಮಿರವರು ನಿರ್ದೇಶಕರು, ತಾಂತ್ರಿಕ ವಿಭಾಗ, ಬೆಂಗಳೂರು ದೂರದರ್ಶನ ಕೇಂದ್ರ, ಇವ್ರಿಗೂ ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಜೋರಾದ ಚಪ್ಪಾಳೆ ಬರಲಿ. ಉಪಮಹಾನಿರ್ದೇಶಕರು, ದೂರದರ್ಶನ ಕೇಂದ್ರ, ಬೆಂಗಳೂರು. ಜೊತೆಗೆ ಸೊಗಸಾಗಿ ಪ್ರಾಸ್ತಾವಿಕ ನುಡಿ ಮಾಡಿದಂತಹ ನಮ್ಮ ಕಾರ್ಯಕ್ರಮದ ನಿರ್ವಾಹಕರು, ಸಂಯೋಜಕರು, ದೂರದರ್ಶನ ಕೇಂದ್ರ ಬೆಂಗಳೂರು, ಶ್ರೀಮತಿ ಆರ್ತಿ ಹೆಚ್.ಎನ್ ಅವರು. ಮೇಡಮ್, ನಿಮಗೂ ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. 5,000 ಸಂಚಿಕೆಗಳ ಮಹಾ ಸಂಭ್ರಮ ಥಟ್ ಅಂತ ಹೇಳಿ. ಜೊತೆಗೆ ಎಷ್ಟು ಗಂಟೆಗಳ ಕಾಲ ಇದು ಪ್ರಸಾರ ಆಯಿತು ಅನ್ನೋದು ಗೊತ್ತಾ ಯಾರಿಗಾದ್ರೂ? 2,500 ಗಂಟೆಗಳ ಕಾಲ, 75,000ಕ್ಕೂ ಹೆಚ್ಚು ಪ್ರಶ್ನೆಗಳು. ಇವತ್ತು ನಾವೆಲ್ಲರೂ ಇಲ್ಲಿದ್ದೀವಿ, ಅದಕ್ಕೆ ಕಾರಣ ಥಟ್ ಅಂತ ಹೇಳಿ ಮಹಾ ಸಂಭ್ರಮ. ಅದಕ್ಕೆ ಕಾರಣ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂತಹ ನಮ್ಮ ಡಾಕ್ಟರ್ ನ ಸೋಮೇಶ್ವರ್ ಸರ್. ಓಂ ಶ್ರೀ ಸಾಯಿರಾಮ್. ನಾನು ನಿಮ್ಮ ಪ್ರೀತಿಯ ಚಲನಚಿತ್ರ ನಿರ್ದೇಶಕ ಓಂ ಸಾಯಿ ಪ್ರಕಾಶ್. ಡಾಕ್ಟರ್ ಸೋಮೇಶ್ವರ್ ಅವರು ನಡೆಸ್ತಾ ಇರೋಂಥ ಒಂದು ವಿಶೇಷವಾದಂಥ ಪ್ರೋಗ್ರಾಮ್ ಥಟ್ ಅಂತ ಹೇಳಿ 5,000 ಪ್ರೋಗ್ರಾಮ್ ನಡೆಸಿದ್ದಾರೆ ಅವರು. ಗ್ರೇಟ್. ಈ ಥಟ್ ಅಂತ ಹೇಳೋ ಪ್ರೋಗ್ರಾಮು ದೂರದರ್ಶನ ಚಂದನಲ್ಲಿ ಪ್ರಸಾರವಾಗ್ತಾ ಇರೋದೆ ತುಂಬ ಖುಷಿಯಾಗುತ್ತೆ. ನೀವು ನೋಡಿ ಆನಂದಿಸಿ. ಥಟ್ ಅಂತ ಹೇಳಿ ನಮ್ಮ ಮನೆಯಲ್ಲಿ ದಿನ ರಾತ್ರಿ ನಾನು ನೋಡದಿದ್ರು ಅಲ್ಲಿ ಇಲ್ಲಿ ಹೋಗಿದ್ರು ನನ್ನ ವೈಫು ನನ್ನ ಮಕ್ಕಳು ಥಟ್ಟಂಥ ಪ್ರೋಗ್ರಾಮ್ನ ಮಿಸ್ಸೇ ಮಾಡೋದಿಲ್ಲ. ನಿಜವಾಗ್ಲೂ ಒಂದು ಅದ್ಭುತವಾದ ಕಾರ್ಯಕ್ರಮ. ಡಾಕ್ಟರ್ ಸೋಮೇಶ್ವರ್ ಅವರು ಭಾಳ ಅತ್ಯುತ್ತಮವಾಗಿ ನಗನಗ್ತಾ, ಅವ್ರು ಯಾವತ್ತೂ ಒಂದು ದಿವಸ ಕೋಪ ಮಾಡ್ಕೊಂಡಿರೋದೇ ನೋಡಿಲ್ಲ ನಾನು. ಅವರು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಈ ಕಾರ್ಯಕ್ರಮನ. ಅವ್ರಿಗೆ ಧನ್ಯವಾದಗಳು. 5,000 ಆಗಿದೆ, ಇನ್ನೂ ಅದು ನಿರಂತರವಾಗಿ ನಡೀತಾನೆ ಇರಲಿ ಅನ್ನೋದು ನನ್ನ ಆಸೆ. ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಶೋಸ್ ಮಾಡಿರೋದು, ಎಪಿಸೋಡ್ಸ್ ಮಾಡಿರೋದು, ಇವರ ಒಂದು ಹೆಸರು ಮತ್ತು ಈ ಒಂದು ಶೋ ಗಿನ್ನಿಸ್ ಬುಕ್ಗೆ ಹೋಗ್ತಾ ಇದೆ. ಆ್ಯಂಡ್ ಇದು ಒಂದು ಅದ್ಭುತವಾದ ಸಾಧನೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಆ್ಯಂಡ್ ನಮ್ಮ ಚಂದನ ವಾಹಿನಿನಲ್ಲಿ. ಸೊ ಇವ್ರಿಗೆಲ್ಲ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಶೋ ಬರೀ 5,000 ಅಲ್ಲ, ಇನ್ನೂ ಸಾಕಷ್ಟು ವರ್ಷಗಳು ನಡೆಯುತ್ತೆ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದ ಎಂಟೈರ್. ಭಾಗ್ಯಶ್ರೀ ಮತ್ತು ತಂಡ ಇದೀಗ ವೇದಿಕೆಯಲ್ಲಿ ಪ್ರಾರಂಭ ಮಾಡೋಣ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ. ಗಂಗೆಯ ತುಂಗೆಯ ಪ್ರೀತಿಯ ಸೋದರಿ ಪಾವನಿ ಪುಣ್ಯ ನದಿ, ಬಳುಕುತ ಕುಲುಕುತ ಹರ್ಷವ ಚೆಲ್ಲುತ್ತ ಸಾಗುವ ಧನ್ಯ ನದಿ, ಆ ಹೆಜ್ಜೆಯ ಇಟ್ಟರೆ ಅಮೃತ ಹರಿಸಿ ಕಾಯುವ ಭಾಗ್ಯ ನದಿ. ಅನ್ನವ ನೀಡುವ ದೇವನದಿ ಕಾವೇರಿ.
ಇಂತಹ ಒಂದು ಅದ್ಭುತವಾದ ಪುಣ್ಯ ಕಾರ್ಯದಲ್ಲಿ ಅಭಿಯಾನದಲ್ಲಿ ಪಾಲ್ಗೊಳ್ಳೋದಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಂಥ ಚಂದನ ವಾಹಿನಿಗೆ ಜೀವನ ಪರ್ಯಂತ ನಾನು ಋಣಿಯಾಗಿರ್ತೇನೆ.